ಅಂಕೋಲಾದಲ್ಲಿ ಅತಿಯಾಗಿ ಹೋಗಿದೆ. ತಾನು ಗೃಹ ಮಂತ್ರಿಗಳ ಆಪ್ತ ಅಂತ ಹೇಳ್ಕೊಳ್ತಾ ಗೃಹ ಮಂತ್ರಿಗಳ ಕಚೇರಿಯಿಂದ ನೇರವಾಗಿ ಅಂಕೋಲಾ ಪೊಲೀಸ್ ಠಾಣೆಗೆ ಫೋನ್ ಮಾಡಿಸ್ತಾ ಇಲ್ಲ ಸಲ್ಲದ ದುಷ್ಕೃತ್ಯಗಳಲ್ಲಿ ತೊಡಗಿರುವಂಥ ಅನೇಕ ಘಟನೆಗಳು ಇವತ್ತಿದ್ದಾವೆ. ತಾನು ಶಾಸಕನಾಗಬೇಕು ಎನ್ನುವಂಥ ಒಂದೇ ಹುಚ್ಚಿನಿಂದ ಎಂತಹ ಕೆಲಸಕ್ಕೂ ಕೈ ಹಾಕುವಂಥ ಗೋಪಾಲಕೃಷ್ಣ ನಾಯ್ಕ ಅಂಕೋಲಾದಲ್ಲಿ ಎಷ್ಟೋ ಶಾಂತ ಊರುಗಳಲ್ಲಿ ಅಶಾಂತಿಯನ್ನು ಉಂಟು ಮಾಡಿ ಜನರಲ್ಲಿ ಜಗಳ ಮತ್ಸರ ಈ ರೀತಿಯನ್ನೆಲ್ಲ ಕ್ರಿಯೇಟ್ ಮಾಡಿ ಇವತ್ತು ಅಂಕೋಲಾದ ಅಶಾಂತಿಗೆ ಕಾರಣನಾಗಿದ್ದಾನೆ. ಆದ್ದರಿಂದ ಗೃಹ ಮಂತ್ರಿಗಳು ಇಲ್ಲಿ ಬರುವವರೆಗೆ ನಾವು ಈ ಧರಣಿಯನ್ನು ಹಿಂತೆಗೆದುಕೊಳ್ಳಬಾರದು ಅನ್ನುವಂಥ ಒಂದು ನಿರ್ಧಾರವನ್ನು ಮಾಡಿದ್ದೇವೆ. ಇಲ್ಲ ಅಂಕೋಲಕ್ಕೆ ಆದರೂ ಒಂದು ಬೇರೆ ಗೃಹ ಮಂತ್ರಿ ಕೊಟ್ಟು ಕರ್ನಾಟಕದ ಇತರೆ ಭಾಗದ ಗೃಹ ಮಂತ್ರಿಗಳು ಬೇಕಿದ್ರೆ ಪರಮೇಶ್ವರ ಇರಲಿ. ಪರಿಸ್ಥಿತಿ ಏನಾಗಿದೆ ಅಂತ ಹೇಳಿದ್ರೆ ಇವತ್ತು ಅಂಕೋಲಾ ಪೊಲೀಸ್ ಠಾಣೆಯ ಪೊಲೀಸರು ನಿಜಾರ್ಥದಲ್ಲಿ ಅವರು ಒಳ್ಳೆಯವರೇ, ಅವರಿಗೆ ಯಾವ ಕೆಲಸವನ್ನೂ ಮಾಡಲಿಕ್ಕೆ ಸ್ವತಂತ್ರತೆ ಇಲ್ಲ. ಇವತ್ತು ಅಂಕೋಲಾ ಪೊಲೀಸ್ ಸ್ಟೇಷನ್ನು CRPC ಅಥವಾ BNSS ಪ್ರಕಾರ ನಡೆದಿದೆ. ಗೋಪಾಲಕೃಷ್ಣ ನಾಯ್ಕ CRP ಕಾನೂನಿನಡಿಯಲ್ಲಿ ಇವತ್ತು ನಡೀತಾ ಇರುವುದು ಬಹಳ ದೊಡ್ಡದಾದಂಥ ಒಂದು ದುರಂತ. ಹಾಗಾಗಿ ಅದನ್ನು ಖಂಡಿಸಿ ಇವತ್ತು ಈ ಧರಣಿಯನ್ನು ಮಾಡ್ತಾ ಇದ್ದೀವಿ. ನಿನ್ನೆಯ ಘಟನೆ ಏನಾಯಿತು ಅಂತ ಹೇಳಿದ್ರೆ, ಕೆಲವು ದಿನಗಳ ಹಿಂದೆ ಗೋಪಾಲಕೃಷ್ಣ ನಾಯ್ಕನಿಗೆ ಸಂಬಂಧಪಟ್ಟಂತಹ ಒಂದು ಪ್ರಕರಣದಲ್ಲಿ ವಕಾಲತ್ ಹಾಕಿದ್ದೆ ನಾನು. ಇದರಿಂದ ಆತನಿಗೆ ನನ್ನ ಮೇಲೆ ಸಿಟ್ಟಿತ್ತು. ನಿನ್ನೆ ನಮ್ಮ ಪಕ್ಕದ ಒಂದಿಗೆ ಅಂತ ಹೇಳೋದು, ಅದು ಒಂದಿಗೆ ಅಂತ ಹೇಳಿದ್ರೆ ಯಕ್ಷಗಾನ ಸಾಹಿತ್ಯ ಸಂಸ್ಕೃತಿಗೆಲ್ಲ ಬಹಳ ಪ್ರಸಿದ್ಧವಾಗಿರುವಂಥ ಊರು. 65 ದಿವಂಗತ ಕಲಾವಿದರ ನೆನಪಿನಲ್ಲಿ ಒಂದು ಯಕ್ಷಗಾನ ಕಾರ್ಯಕ್ರಮವನ್ನು ಏರ್ಪಡಿಸಿರುವಂಥದ್ದು. ನಮ್ಮನ್ನು ಸಹಿತ ಅಲ್ಲಿ ಮುಖ್ಯ ಅತಿಥಿಗಳನ್ನಾಗಿ ಕರೆದಿದ್ರು. ಆಗ ನಾನು ಅತಿಥಿಯಾಗಿ ಮಾತನಾಡಲಿಕ್ಕೆ ನಿಂತಾಗ ಒಂದಿಷ್ಟು ಹುಡುಗರಿಗೆ ಚಿತಾವಣೆಯನ್ನು ಮಾಡಿಸಿಕೊಂಡು ಗೋಪಾಲಕೃಷ್ಣ ನಾಯ್ಕ, ಈ ಸೂರಜ್ ನಾಯ್ಕ ಮತ್ತು ಈ ಮಂಜುನಾಥ್ ನಾಯ್ಕ ಇವರೆಲ್ಲ ಚಿತಾವಣೆ ಮಾಡಿಸಿ, ಅದು ಆ ಪೈಕಿ ಮಂಜುನಾಥ್ ಮತ್ತು ಗಣಪತಿ ನಾಯ್ಕ, ನಾರಾಯಣ್ ಹರೀಶ್ ನಾಯ್ಕ, ಇನ್ನೊಬ್ಬನು ಲತೀಶ್ ಅಲ್ಲ ಹನೀಶ್ ಬೀರಣ್ಣ ನಾಯ್ಕ, ಇನ್ನೊಬ್ಬನು ಪ್ರೀತಮ್ ಗೋಪಾಲ್ ನಾಯ್ಕ, ಇವರೆಲ್ಲರೂ ಬಂದು ನಾನು ಮಾತನಾಡ್ತಾ ಇರುವಂಥ ಸಂದರ್ಭದಲ್ಲಿ ಅವಾಚ್ಯ ಶಬ್ದಗಳಿಂದ ನಮ್ಮನ್ನು ನಿಂದಿಸಿರ್ತಾರೆ. ಸೊ ಇದರಿಂದ ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ ತಕ್ಷಣವೇ ಒಂದಿಗೆ ಗ್ರಾಮದ ಹಲವಾರು ಜನರನ್ನು ಕೂಡಿಕೊಂಡು ಪೊಲೀಸ್ ಸ್ಟೇಷನ್ಗೆ ಬರ್ತೀವಿ. ಪೊಲೀಸ್ ಸ್ಟೇಷನಲ್ಲಿ NC ಕೇಸು ದಾಖಲು ಮಾಡ್ತಾರೆ. ಅದೀಗ ಪರ್ಮಿಷನ್ ತಗೊಂಡು FIR ಆಗ್ತದೆ, ಅದು ಬೇರೆ ವಿಷಯ. ಆದರೆ ಕಂಪ್ಲೇಂಟ್ ಕೊಡಲಿಕ್ಕೆ ಬಂದಂಥ ಮತ್ತು ನನ್ನನ್ನು ಹಿಂಬಾಲಿಸಿರುವಂಥ ಯುವಕರ ಮೇಲೂ ಸಹಿತ ಅನಾಯಾಸವಾಗಿ ಏನೂ ಸಂಬಂಧ ಇಲ್ಲದೇನೆ, ಯಾವ ಕೆಲಸವನ್ನು ಮಾಡದೇನೆ ಕೇಸನ್ನು ರಿಜಿಸ್ಟರ್ ಮಾಡಿರ್ತಾರೆ. ಇದು ಗೋಪಾಲಕೃಷ್ಣ ನಾಯ್ಕನ ಚಿತಾವಣೆಯ ಮೇರೆಗೆ ಮಾಡಿರ್ತಾರೆ. ಈ ಗೋಪಾಲಕೃಷ್ಣ ನಾಯ್ಕನಿಗೆ ಅಂಕೋಲಾ ಪೊಲೀಸರು ಎಷ್ಟು ಗಡಗಡೆ ನಡುತ್ತಾರೆ ಅಂತ ಹೇಳಿದ್ರೆ, ಒಂದು ವೇಳೆ ಅಂಕೋಲಕ್ಕೆ CPI ಕಚೇರಿಗೆ ಬಂದರೆ CPI ಸಹಿತ ಅವನಿಗೆ ಚಾರ್ ಬಿಟ್ಕೊಡ್ತಕ್ಕಂಥ ಒಂದು ಪರಿಸ್ಥಿತಿ ಇದೆ. ಇದಕ್ಕೆಲ್ಲ ಯಾರ ಕಾರಣ ಕೇಳಿದ್ರೆ ಹೋಮ್ ಮಿನಿಸ್ಟರ್. ನಾನು ಕೇಳಿದ್ರೆ ಹೋಮ್ ಮಿನಿಸ್ಟರು ಸ್ವಭಾವತಃ ಒಳ್ಳೆ ಜನ ಅಂತ. ಆದರೆ ಆ ಹೋಮ್ ಮಿನಿಸ್ಟರು ಇಂತಹ ಒಂದು ಕ್ರಿಮಿನಲ್ ಅನ್ನ, ಅಂದರೆ ಸುಮಾರು 5-6 ಕ್ರಿಮಿನಲ್ ಕೇಸುಗಳಲ್ಲಿ ಆರೋಪಿಯಾಗಿ ಇರತಕ್ಕಂಥ ಈ ವ್ಯಕ್ತಿ ಗೋಪಾಲಕೃಷ್ಣ ನಾಯ್ಕನನ್ನ ಯಾಕೆ ಸಮೀಪ ಇಟ್ಕೊಂಡಿದ್ದಾರಂತೂ ನಾನಂತೂ ಇದು ಯಾಕೆ ಅವರು ಅವನನ್ನು ಇಟ್ಟುಕೊಂಡಿದ್ದಾರೆ ಅಂತ ಹೇಳುವುದು ಯಕ್ಷ ಪ್ರಶ್ನೆ. ಸೊ ಟೋಟಲಿ 5 ಕೇಸಸ್ ಸೋ ಫಾರ್ ರಿಜಿಸ್ಟರ್ಡ್ ಅಗೇನೆಸ್ಟ್ ಗೋಪಾಲಕೃಷ್ಣ ರಾಮಚಂದ್ರ ನಾಯ್ಕ್, ಔಟ್ ಆಫ್ ವಿಚ್ 2 ಸೆಷನ್ ಟ್ರೈಬಲ್ ಅಫೆನ್ಸಸ್, 2 ಜಿಲ್ಲಾ ಸತ್ರ ನ್ಯಾಯಾಲಯದಲ್ಲಿ ನಡೀತಕ್ಕಂಥ ಕೇಸು, 1 ಬಡ ಹಾಲಕ್ಕಿ ಮೇಲೆ ಗುಂಡಿನ ಪ್ರಯೋಗವನ್ನು ಮಾಡಿರುವಂಥ ಕೇಸು. ಅವನನ್ನ ಇವರು ಆಪ್ತ ಅಂತಾರೆ. ಪತ್ರಿಕೆಗಳಲ್ಲೂ ಸಹಿತ ಹೋಮ್ ಮಿನಿಸ್ಟರ್ ಆಪ್ತ ಅಂತ ಹೇಳಿ ಬರ್ತದೆ. ಈ ಪೊಲೀಸರು ಯಾವುದಾದ್ರೂ ಪೇಪರನ್ನು ಸಲ್ಲಿಸುವಾಗ ಗೋಪಾಲಕೃಷ್ಣ ನಾಯ್ಕನನ್ನ ಪ್ರತಿಷ್ಠಿತ ವ್ಯಕ್ತಿ ಅಂತ ಹೇಳಿ ಕರೀತಾರೆ. ನಾನೇನು ಹೇಳ್ತೀನಿ, 5 ಕ್ರಿಮಿನಲ್ ಕೇಸ್ನಲ್ಲಿ ಇನ್ವಾಲ್ವ್ ಆಗಿರುವಂಥ ಈ ಗೋಪಾಲಕೃಷ್ಣ ನಾಯ್ಕನನ್ನ ಅಂಕೋಲಾ ಪೊಲೀಸರು ಪ್ರತಿಷ್ಠಿತ ಅಂತ ಕರೆದ್ರೆ, ಅಂಕೋಲಾ ಪೊಲೀಸ್ ಸ್ಟೇಷನ್ ಈಗ ಫುಲ್ಲಿ ಕಂಟ್ರೋಲ್ ಆಫ್ ಯಾರೋ ಗೋಪಾಲಕೃಷ್ಣ ರಾಮಚಂದ್ರ ನಾಯ್ಕ. CPIನ ಕಂಟ್ರೋಲ್ ಇಲ್ಲ, ಅದು DYSP ಕಂಟ್ರೋಲ್ ಇಲ್ಲ, ಗೋಪಾಲಕೃಷ್ಣ ನಾಯ್ಕನ ಕಂಟ್ರೋಲಲ್ಲಿದೆ. ನಿನ್ನೆ ಅಪಕೃತ್ಯ ಅಥವಾ ದುಷ್ಕೃತ್ಯ ನಡೆದಿರುವುದು ನಮ್ಮ ಮೇಲೆ, ಆದರೆ ನಮ್ಮೇಲೂ ಸಹಿತ ಕೇಸನ್ನು ಮಾಡಿರ್ತಕ್ಕಂಥದ್ದು. ಸೊ ಹಾಗಾಗಿ ನೋಡೋಣ, ನೋಬಡಿ ಸೇಬೋದಿಲ್ಲ. ಗೋಪಾಲಕೃಷ್ಣ ನಾಯ್ಕರು ಕಾನೂನಿಗಿಂತ ಮೇಲಲ್ಲ, ಹೋಮ್ ಮಿನಿಸ್ಟ್ರು ಸಹಿತ ಕಾನೂನಿಗಿಂತ ಮೇಲಲ್ಲ. ಜನಶಕ್ತಿಯ ಮುಂದೆ ಯಾವುದೂ ಇಲ್ಲ. ಹಾಗಾಗಿ ಶಾಂತಿಯುತವಾದಂಥ ಒಂದು ಧರಣಿಯನ್ನು ಇಲ್ಲಿ ನಾವು ಮಾಡ್ತಾ ಇದ್ದೀವಿ. ಗೋಪಾಲಕೃಷ್ಣ ನಾಯ್ಕ ಅಕ್ರಮ ಸಂಪಾದನೆಯ ಮುಖಾಂತರ ಹೊಟ್ಟೆ ಹೊರಿತಾ ಇದ್ದಾನೆ. ಅವನಿಗೆ ಯಾವುದೂ ಸಹಿತ ಲೀಗಲ್ಲಿ
ಆಕ್ಯುಪೈಡ್ ಅಥವಾ ಲೀಗಲಿ ರಿಕಾಗ್ನೈಸ್ಡ್ ಯಾವುದೇ ದಂಧೆ ಇಲ್ಲ. ಬೇನಾಮಿ ಹೆಸರಿನಲ್ಲಿ ಅಕ್ರಮ ಗಣಿಗಾರಿಕೆ ಮಾಡ್ತಾ ಇದ್ದಾನೆ. ಇವನ್ನೆಲ್ಲವನ್ನ ಇನ್ನೊಂದು ತಾಸು ಬಿಟ್ಟು ನಿಮ್ಗೆ ಹೊರಗಾಗ್ತೀನಿ ನಾನು. ಆದ್ದರಿಂದ